ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಮಾಡ್ಯೂಲ್ 5 ಇಂದ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ಕೆ ಮೀನ್ಸ್ ಅಲ್ಗಾರಿದಮ್ ಇದೆ. ಸೊ ಈ ಕೆ ಮೀನ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲು ಏನು ಗೊತ್ತಾ, ಈ ಕೆ ಮೀನ್ಸ್ ಅಲ್ಗಾರಿದಮ್ ಏನು ಹೇಳುತ್ತೆ ಅಂತ ಅಂದರೆ, ಇವಾಗ ಕೆಲವೊಂದು ಪಾಯಿಂಟ್ಸು ಯಾವ ಕ್ಲಸ್ಟರ್ಗೆ ಸೇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಬೇಕು. ಓಕೆನಾ. ಕ್ವೆಶನ್ನು ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ, ಸೇಮ್ ಇದೇ ರೀತಿ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಕೊಡ್ತಾರೆ, ಮತ್ತು ಆಬ್ಜೆಕ್ಟ್ಸು ಅವರೇ ಕೊಡ್ತಾರೆ. ಅಂದರೆ ಇದು ಲೈಕ್ ಇವಾಗ 2 ಆಬ್ಜೆಕ್ಟ್ಸ್ ಇದೆ, 2 ಮತ್ತು 5. ಓಕೆನಾ. ಇದೇನು ಇದ್ರದ್ದು ಕೋಆರ್ಡಿನೇಟ್ಸ್ ಬಂದು ಇದು ಮತ್ತು ಇದು ಕ್ಲಸ್ಟರ್ 1, ಇದು ಕ್ಲಸ್ಟರ್ 2. ಸೊ ಈ ಒಂದು ಟೇಬಲಲ್ಲಿ ಇರುವಂತಹ ಯಾವ ಪಾಯಿಂಟ್ಸು ಯಾವ ಕ್ಲಸ್ಟರ್ಗೆ ಸೇರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಓಕೆನಾ. ಆ್ಯಕ್ಚುಲಿ ಇದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ನು ಮತ್ತು ಈಸಿಯಾಗಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೀವು ಏನಂದರೆ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ತಾ ಹೋಗಿ. ಓಕೆನಾ. ಸೊ ಫಸ್ಟಿಗೆ ಏನಂತ ಅಂದರೆ, ಏನು ಸೊಲ್ಯೂಷನ್ ಫಸ್ಟಿಗೆ ಏನು ಬರೀಬೇಕು ಅಂದರೆ, ಅವ್ರು ಏನು ಕೊಟ್ಟಿದ್ದಾರೆ ಇನಿಷಿಯಲ್ ಆಗಿ. ಸೊ ಇನಿಷಿಯಲಿ ದ ಆಬ್ಜೆಕ್ಟ್ 2 ದಟ್ ಈಸ್ ನಥಿಂಗ್ ಬಟ್ 4,6 ಇದನ್ನು ಏನಂತ ಕನ್ಸಿಡರ್ ಮಾಡಬೇಕು, ನಾವು ಕ್ಲಸ್ಟರ್ 1 ಅಂತ ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ಆಬ್ಜೆಕ್ಟ್ 5ನ ಅಂದರೆ ಯಾವುದದು 12,4 ಇಲ್ಲಿ ಕೊಟ್ಟಿದ್ದಾರಲ್ವಾ, ಮತ್ತು ಇದು 12,4 ಆಮೇಲೆ 4,6 ಇದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು, ಕ್ಲಸ್ಟರ್ 2 ಅಂತ ಕನ್ಸಿಡರ್ ಮಾಡಬೇಕು. ಓಕೆ. ಇವಾಗ ನಾವು ಐಟ್ರೇಷನ್ 1 ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾವಾಗ ಈ ಐಟ್ರೇಷನ್ನ ಸ್ಟಾಪ್ ಮಾಡಬೇಕು ಅಂದರೆ, ನಮ್ಮ ಪ್ರೀವಿಯಸ್ ಐಟ್ರೇಷನಲ್ಲಿ ಬಂದಿರೋಂಥ ರಿಸಲ್ಟು ಆಮೇಲೆ ಇವಾಗ ಕರೆಂಟ್ ಐಟ್ರೇಷನಲ್ಲಿ ಬಂದಿರೋಂಥ ರಿಸಲ್ಟ್ ಎರಡೂ ಸೇಮ್ ಇದ್ದರೆ ಆವಾಗ ನೀವು ಐಟ್ರೇಷನ್ನ ಸ್ಟಾಪ್ ಮಾಡಬೇಕು. ಅಲ್ಲಿವರೆಗೂ ಕೂಡ ನೀವೇನು ಮಾಡಬೇಕು, ಆ ಥರ ಸೇಮ್ ಬರೋವರೆಗೂ ಕೂಡ ನೀವು ಐಟ್ರೇಷನ್ನ ನಿಲ್ಲಿಸೋ ಹಾಗಿಲ್ಲ. ಓಕೆನಾ. ಸೊ ಮಾಡ್ತಾನೆ ಇರಬೇಕು. ಓಕೆ. ಇವಾಗ ಫಸ್ಟ್ ಐಟ್ರೇಷನ್ 1ನಲ್ಲಿ ಏನು ಮಾಡಬೇಕು ಅಂದರೆ, ಇವಾಗ ನೀವು ಪ್ರತಿಯೊಂದು ಆಬ್ಜೆಕ್ಟ್ಸ್ ಅಂದರೆ ಇವಾಗ 2,4, 4,6, 6,8 ಪ್ರತಿಯೊಂದು ಆಬ್ಜೆಕ್ಟ್ಗೂ ಕೂಡ ಆ ಕ್ಲಸ್ಟರ್ ಜೊತೆ ನೀವು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಇವಾಗ ಯಾವ ರೀತಿ ಡಿಸ್ಟೆನ್ಸ್ನ ಕಂಡುಹಿಡಿತೀರಾ, ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ಏನು. ಸೊ x1 ಮೈನಸ್ y1 ಹೋಲ್ ಸ್ಕ್ವಯರ್ ಪ್ಲಸ್ x2 ಮೈನಸ್ y2 ಹೋಲ್ ಸ್ಕ್ವಯರ್ ಇದಂತೂ ನಿಮಗೆ ಗೊತ್ತು ಅಲ್ವಾ. ಸೊ ಇವಾಗ ನಾವು ಏನು ಮಾಡಬೇಕು ಗೊತ್ತಾ, ಸೊ ಇವಾಗ ಡಿಸ್ಟೆನ್ಸ್ ಫಸ್ಟು ಐಟ್ರೇಷನ್ 1ನಲ್ಲಿ ನಾವೇನು ಮಾಡಬೇಕು ಅಂದರೆ, ಫಸ್ಟ್ಗೆ ಸ್ಟೆಪ್ 1 ಏನು ಅಂತ ಅಂದರೆ, ಫಸ್ಟ್ ಆಬ್ಜೆಕ್ಟ್ನ ತಗೋಬೇಕು. ಯಾವುದು ಅಂದರೆ 2,4. ಓಕೆ. ಸೊ ಫಸ್ಟ್ ಆಬ್ಜೆಕ್ಟ್ನ ತೊಗೊತೀರಾ ಅಂದರೆ ಇದು ಫಸ್ಟ್ ಆಬ್ಜೆಕ್ಟ್ 2,4. ಸೊ ಅದು ಕೋಆರ್ಡಿನೇಟ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ಡಿಸ್ಟೆನ್ಸ್ ಫ್ರಮ್ 2,4 ಟು ಇವಾಗ ಫಸ್ಟ್ಗೆ ಏನು ಕೊಟ್ಟಿರೋದು ಕ್ಲಸ್ಟರ್ 1. ವಿತ್ ರೆಸ್ಪೆಕ್ಟ್ ಟು ಕ್ಲಸ್ಟರ್ 1 ನಾವೇನು ಮಾಡಬೇಕು, ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಾ, ಸೊ ಫಸ್ಟಿಗೆ 2. ಓಕೆನಾ. 2 ಬರ್ಕೊಳ್ಳಿ. ಸೊ 2 ಮೈನಸ್ ನೆಕ್ಸ್ಟ್ 4 ಹೋಲ್ ಸ್ಕ್ವಯರ್ ಪ್ಲಸ್ ಇದು x2. ಓಕೆ. 4 ಮೈನಸ್ y2 6 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ, ಸೊ ರೂಟ್ ಆಫ್ ಏನು ಬೇಕು, ಸೊ 2 ಮೈನಸ್ 4 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 6 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ, 2√2 ದಟ್ ಈಸ್ ನಥಿಂಗ್ ಬಟ್ 2.828 ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ನನಗೆ 2 ಕ್ಲಸ್ಟರ್ ಇರೋದು, ವಿತ್ ರೆಸ್ಪೆಕ್ಟ್ ಟು 1 ಕ್ಲಸ್ಟರ್ ನಾನು ಕಂಡುಹಿಡ್ತೀನಿ, ದಟ್ ಈಸ್ ಕ್ಲಸ್ಟರ್ 1. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು ಕ್ಲಸ್ಟರ್ 2 ಕಂಡುಹಿಡಬೇಕು. ಸೊ ದ ಡಿಸ್ಟೆನ್ಸ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ 2,4 ವಿಚ್ ಇಸ್ ಆಬ್ಜೆಕ್ಟ್ 1 ಟು 12,4 ರೈಟ್. ಸೊ ಸೆಕೆಂಡ್ ಕ್ಲಸ್ಟರ್ದು ನಾವು ಕಂಡುಹಿಡಿಬೇಕು. ಓಕೆ. ಸೊ ಇದರದ್ದು ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಸೊ 2 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 4 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ, ರೂಟ್ ಆಫ್ 2 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 0 ಅಲ್ವಾ, ಏನು ಬರುತ್ತೆ 10. ಸೊ ಇವಾಗ ಈ ಎರಡೂ ಡಿಸ್ಟೆನ್ಸಲ್ಲಿ ಯಾವುದು ಕಡಿಮೆ ಇದೆ, 2.828 ರೈಟ್. ಸೊ 2.828 ಇಟ್ ಈಸ್ ಲೆಸರ್ ದ್ಯಾನ್ 10. ಸೊ ದ ಆಬ್ಜೆಕ್ಟ್ 1 ಅಂದರೆ ದ ಆಬ್ಜೆಕ್ಟ್ 1 ವಿತ್ ದ ಕೋಆರ್ಡಿನೇಟ್ಸ್ 2,4 ಗೋಸ್ ಟು ಕ್ಲಸ್ಟರ್ 1. ಅಂದರೆ ಸೊ ಇವಾಗ ಈ ಒಂದು ಪಾಯಿಂಟ್ ಅಂದರೆ ಆಬ್ಜೆಕ್ಟ್ 1 ಯಾವ ಕ್ಲಸ್ಟರ್ಗೆ ಬಿಲಾಂಗ್ ಆಗುತ್ತೆ, ಕ್ಲಸ್ಟರ್ 1. ಯಾಕೆ ಅಂದರೆ ಇಟ್ ಈಸ್ ನಿಯರೆಸ್ಟ್ ಟು ಕ್ಲಸ್ಟರ್ 1, ಯಾಕಂದರೆ ಅದ್ರದ್ದು ಡಿಸ್ಟೆನ್ಸು ವಿತ್ ರೆಸ್ಪೆಕ್ಟ್ ಟು ಕ್ಲಸ್ಟರ್ 1 ಕಡಿಮೆ ಇದೆ, ಅದಕ್ಕೋಸ್ಕರ ಅದು ಕ್ಲಸ್ಟರ್ 1ಗೆ ಬಿಲಾಂಗ್ ಆಗುತ್ತೆ. ಸೊ ಇವಾಗ ನಾವು ಇವಾಗ ಸೆಕೆಂಡ್ ಆಬ್ಜೆಕ್ಟಿಗೆ ನೋಡಬೇಕು, ದಟ್ ಈಸ್ ನಥಿಂಗ್ ಬಟ್ 4,6. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ, ಸ್ಟೆಪ್ 2ಅಲ್ಲಿ ಸೊ ಆಬ್ಜೆಕ್ಟ್ 2ಗೆ ನಾವು ಡಿಸ್ಟೆನ್ಸ್ ಕಂಡುಹಿಡಬೇಕು. ಆಬ್ಜೆಕ್ಟ್ 2ದು ವ್ಯಾಲ್ಯೂಸ್ ಏನೇನಿದೆ,
4,6 ರೈಟ್. ಸೊ ಎಸ್ 4,6 ಓಕೆ. ವಿತ್ ರೆಸ್ಪೆಕ್ಟ್ ಟು ನಾವು ಯಾವ ಆಬ್ಜೆಕ್ಟ್ಸ್ ಕಂಡುಹಿಡಿಬೇಕು 4,6 ಆ್ಯಂಡ್ 12,4. ಸೊ 4,6 ಆ್ಯಂಡ್ 12,4 ರೈಟ್. ಇವೆರಡು ವಿತ್ ರೆಸ್ಪೆಕ್ಟ್ ಟು ದಿಸ್ ಆಬ್ಜೆಕ್ಟ್ ಐ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್. ಸಿ ಇವಾಗ ನಮಗೆ ಅವರು ಕ್ಲಸ್ಟರ್ ಅಂತ ಕೊಟ್ಟಿರೋದಂದರೆ ಸೆಂಟ್ರಾಯ್ಡ್ ಅಥವಾ ಸೆಂಟರು ಅಥವಾ ಕ್ಲಸ್ಟರು ಏನೇ ಆಗಲಿ ಕ್ವೆಶನಲ್ಲಿ ಅವರು ಮೆನ್ಷನ್ ಮಾಡಿದರೆ ಆಬ್ಜೆಕ್ಟಿವ್ನ ನೀವು ಸೆಂಟರ್ ಅಂತ ತಗೋಬೇಕು ಅಂತ. ಆಬ್ವಿಯಸ್ಲಿ ದಿಸ್ 4,6 ಏನಾಗಿರುತ್ತೆ ಕ್ಲಸ್ಟರ್ 1ಗೆ ಬಿಲಾಂಗ್ ಆಗಿರುತ್ತೆ. ಓಕೆನಾ. ಸೊ ಇದರದ್ದು ಡಿಸ್ಟೆನ್ಸ್ ಏನಾಗಿರುತ್ತೆ, ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು 4,6 ಏನಾಗಿರುತ್ತೆ ಇದ್ರದ್ದು 0 ಆಗಿರುತ್ತೆ. ಯಾಕಂದರೆ ನಾವು ಅದನ್ನೇ ಸೆಂಟ್ರಾಯ್ಡ್ ಅಂತ ಕನ್ಸಿಡರ್ ಮಾಡಿದ್ವಿ, ಕ್ಲಸ್ಟರ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದಕ್ಕೆ ಏನಾಗುತ್ತೆ ಡಿಸ್ಟೆನ್ಸ್ 0 ಇರುತ್ತೆ. ಸೊ ದೇರ್ ಫೋರ್ ನಾವೇನಂತ ಕನ್ಸಿಡರ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ವಿತ್ ರೆಸ್ಪೆಕ್ಟ್ ಟು 12,4 ಆಲ್ಸೋ. ಬಟ್ ಏನಂದರೆ ಇವಾಗ 0 ನೀವು ಏನೇ ಕ್ಯಾಲ್ಕುಲೇಟ್ ಮಾಡಿದ್ರು ಡಿಸ್ಟೆನ್ಸು, ಸೊ ಇವಾಗ ಡಿಸ್ಟೆನ್ಸ್ ಮೈನಸಲ್ಲಿ ಇರೋಕ್ಕಂತೂ ಸಾಧ್ಯ ಇಲ್ಲ. ಸೊ ಇವಾಗ 0 ಇಸ್ ಏನಂತೀರಾ ವೆರಿ ಮಿನಿಮಮ್ ವ್ಯಾಲ್ಯೂ ಅಲ್ವಾ. ಸೊ ಆಬ್ವಿಯಸ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಇದಕ್ಕಿಂತ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಸೊ ದ ಆಬ್ಜೆಕ್ಟ್ ಟು ಬಿಲಾಂಗ್ಸ್ ಟು ದ ಕ್ಲಸ್ಟರ್ 1. ಡೈರೆಕ್ಟ್ ಆಗಿ ಬರೀರಿ, ಆಬ್ಜೆಕ್ಟ್ ಟು ಬಿಲಾಂಗ್ಸ್ ಟು ಕ್ಲಸ್ಟರ್ 1 ಬಿಲಾಂಗ್ಸ್ ಟು ಕ್ಲಸ್ಟರ್ 1. ಓಕೆ. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಸ್ಟೆಪ್ 3 ಬಂದ್ಬಿಟ್ಟು ಆಬ್ಜೆಕ್ಟ್ 3. ಸೊ ಆಬ್ಜೆಕ್ಟ್ 3 ಏನಪ್ಪ ಇದೆ, ಸೊ ಆಬ್ಜೆಕ್ಟ್ 6,8 ಇದೆ. ಓಕೆನಾ. 6,8 ಇದೆ. ಇವಾಗ ಐ ಶುಡ್ ಫೈಂಡ್ ದ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು 4,6 ಆ್ಯಂಡ್ 12,4. ಓಕೆನಾ. ಸೊ ಫಸ್ಟಿಗೆ ಐ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 3 ಫ್ರಮ್ 6,8 ಟು 4,6 ಎಷ್ಟು ಬರುತ್ತೆ, ರೂಟ್ ಆಫ್ 6 ಮೈನಸ್ 4 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 6 ಹೋಲ್ ಸ್ಕ್ವಯರ್. ಗೊತ್ತಾಯ್ತಲ್ವಾ. ಸೊ 6 ಮೈನಸ್ 4 8 ಮೈನಸ್ 6. ಓಕೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 6 ಮೈನಸ್ 4 ಹೋಲ್ ಸ್ಕ್ವಯರ್ ಪ್ಲಸ್ 8,6 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ 2.828 ಬರುತ್ತೆ. ಸೊ ದೆನ್ distance of object 3 from 6,8 to 12,4 ಎಷ್ಟು ಬರುತ್ತೆ. ಸೊ ರೂಟ್ ಆಫ್ 6 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 4 ಹೋಲ್ ಸ್ಕ್ವಯರ್. ಓಕೆ. ಎಷ್ಟು ಬರುತ್ತೆ ನನಗೆ, ಸೊ 6 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 4 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ 7.2111 ಬರುತ್ತೆ. ಸೊ ಇವಾಗ ಇದರಲ್ಲಿ ಯಾವುದು ಕಡಿಮೆ ಇರೋದು 2.828, ಇಟ್ ಈಸ್ ಲೆಸರ್ ದ್ಯಾನ್ 7.211. ಸೊ ಆಬ್ಜೆಕ್ಟ್ 3 ಏನಾಗಿರುತ್ತೆ, ಆಬ್ಜೆಕ್ಟ್ 3 ಬಿಲಾಂಗ್ಸ್ ಟು ಕ್ಲಸ್ಟರ್ 1. ಯಾಕೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ಲಸ್ಟರ್ 1 ನಾವು ಡಿಸ್ಟೆನ್ಸ್ ಕಂಡುಹಿಡಿದಾಗ ಕಡಿಮೆ ಬಂದಿದೆ, ಅದಕ್ಕೆ ಅದು ಕ್ಲಸ್ಟರ್ 1ಗೆ ಬಿಲಾಂಗ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು ನಾವು ಸ್ಟೆಪ್ 4ಅಲ್ಲಿ ಆಬ್ಜೆಕ್ಟ್ 4ನ ನಾವು ಕಂಡುಹಿಡಿಬೇಕು. ಆಬ್ಜೆಕ್ಟ್ 4 ಏನಿದೆ, ಸೊ 10 ಮತ್ತು 4. ಓಕೆ. ಆಬ್ಜೆಕ್ಟ್ 4 ಏನಿದೆ 10 ಮತ್ತು 4. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 4 ದಟ್ ಈಸ್ ನಥಿಂಗ್ ಬಟ್ 10,4 ಫ್ರಮ್ 10,4 ಟು ಫಸ್ಟ್ ಸೆಂಟರ್ ಯಾವುದು 4,6 ರೈಟ್. ಸೊ 4,6 ಬಂದು 10 ಮೈನಸ್ 4 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 6 ಹೋಲ್ ಸ್ಕ್ವಯರ್. ನಿಮಗೆ ಗೊತ್ತಾಗ್ತಿದೆ ಅಲ್ವಾ ನಾನು ಹೆಂಗೆ ತೊಗೊಳ್ತಿದ್ದೀನಿ ಅಂತ. 10 ಮೈನಸ್ 4 ಮತ್ತು 4 ಮೈನಸ್ 6. ಓಕೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ 10 ಮೈನಸ್ 4 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 6 ಹೋಲ್ ಸ್ಕ್ವಯರ್ ಎಷ್ಟು ಬಂತು ನನಗೆ, ಸೊ 6.3245 ಬರ್ತಿದೆ. ಸೊ ಇವಾಗ ನಾವೇನು ಕಂಡುಹಿಡಿಬೇಕು, ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 4 ಫ್ರಮ್ 10,4 ಟು ಯಾವುದು ನೆಕ್ಸ್ಟ್ ಕ್ಲಸ್ಟರು 12,4 ರೈಟ್. ಸೊ 10 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 4 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ, ಸೊ ದಟ್ ಈಸ್ ನಥಿಂಗ್ ಬಟ್ 10 ಮೈನಸ್ 12 ಹೋಲ್ ಸ್ಕ್ವಯರ್ ಪ್ಲಸ್ 4 ಮೈನಸ್ 4 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ 2. ಸೊ ಜನರಲಿ therefore 2 is lesser than 6.324. ಸೊ ಏನಾಗುತ್ತೆ, ಸೊ ಆಬ್ಜೆಕ್ಟ್ 4 ಬಿಲಾಂಗ್ಸ್ ಟು ವಿಚ್ ಕ್ಲಸ್ಟರ್, ಬಿಲಾಂಗ್ಸ್ ಟು second cluster 2.
ಯಾಕೆ ಅಂದರೆ ಸೊ ಆಬ್ಜೆಕ್ಟ್ 4ದು ದಟ್ ಇಸ್ ನಥಿಂಗ್ ಬಟ್ 10,4 ವಿತ್ ರೆಸ್ಪೆಕ್ಟ್ ಟು 12,4 ಕಂಡಿಡಿದಾಗ ವಿಚ್ ಇಸ್ ಕ್ಲಸ್ಟರ್ 2. ಸೊ ನಿಮಗೆ ಕಡಿಮೆ ಬಂದಿದೆ, ಅದಕ್ಕೆ ಆಬ್ಜೆಕ್ಟ್ 4 ಏನಾಗ್ತಿದೆ ಕ್ಲಸ್ಟರ್ 2ಗೆ ಬಿಲಾಂಗ್ ಆಗ್ತಿದೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ 5ಅಲ್ಲಿ ಏನು ಮಾಡಬೇಕು, ನೀವು ಆಬ್ಜೆಕ್ಟ್ 5ನ ತಗೊಳ್ಬೇಕು. ಆಬ್ಜೆಕ್ಟ್ 5 ಇಸ್ ನಥಿಂಗ್ ಬಟ್ 12,4. ಸೊ 12,4 ಅಂದರೆ ಇವಾಗ 12,4 ಒಂದು ಸೆಂಟರು. ಓಕೆನಾ. ಸೊ ಅದೇ ಒಂದು ಸೆಂಟರ್ ಆಗಿರ್ಬೇಕಾದ್ರೆ ಆಬ್ವಿಯಸ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸೆಕೆಂಡ್ ಸೆಂಟರ್ ಏನಾಗಿರುತ್ತೆ, ಡಿಸ್ಟೆನ್ಸ್ 0 ಇರುತ್ತೆ. ಅದರಿಂದ ನೀವು ಡೈರೆಕ್ಟಾಗಿ ಏನು ಬರಿಬೋದು, ದೇರ್ ಫೋರ್ ಆಬ್ಜೆಕ್ಟ್ 5 ಬಿಲಾಂಗ್ಸ್ ಟು ಹೋಮ್, ಬಿಲಾಂಗ್ಸ್ ಟು ಕ್ಲಸ್ಟರ್ 2, ರೈಟ್. ಕ್ಲಸ್ಟರ್ 2 ಯಾಕಂದರೆ ಅದೇ ಒಂದು ಸೆಂಟರ್ ಆಗಿರೋದ್ರಿಂದ ನೀವು ಡಿಸ್ಟೆನ್ಸ್ ಕಂಡುಹಿಡಿದ್ರೆ ಸೊ ಆಬ್ವಿಯಸ್ಲಿ 0 ವಿಲ್ ಬಿ ದ ಮಿನಿಮಮ್, 0 ವಿಲ್ ಬಿ ಲೆಸ್ ದೆನ್ ಎವ್ರಿಥಿಂಗ್, ರೈಟ್. ಸೊ ಅದರಿಂದ ಡೈರೆಕ್ಟಾಗಿ ನೀವು ಕ್ಲಸ್ಟರ್ 2 ಅಂತ ಬರ್ಕೊಳ್ಬೋದು. ಸೊ ಇವಾಗ ನೀವೇನು ಮಾಡಬೇಕು, ಇವಾಗ ನೀವೊಂದು ಟೇಬಲ್ನ ಫೈನಲ್ ಆಗಿ ಒಂದು ಟೇಬಲ್ ಬರಿಬೇಕು, ಹೌ ದ ಕ್ಲಸ್ಟರ್ ಲುಕ್ಸ್ ಅಂತ. ಸೊ ಇವಾಗ ಕ್ಲಸ್ಟರ್ 1ನಲ್ಲಿ ಯಾವ್ಯಾವ್ದು ಆಬ್ಜೆಕ್ಟ್ಸ್ ಇದೆ ಅದನ್ನು ಬರೀರಿ. ಓಕೆ, ಕ್ಲಸ್ಟರ್ 1 ಆಮೇಲೆ ಇಲ್ಲಿ ಒಂದು ಕ್ಲಸ್ಟರ್ 2 ಅಂತ ಹಾಕ್ಕೊಳ್ಳಿ. ಸೊ ಕ್ಲಸ್ಟರ್ 1ನಲ್ಲಿ ಯಾವ್ಯಾವ ಆಬ್ಜೆಕ್ಟ್ ಬಿಲಾಂಗ್ ಆಗಿದೆ, ಸೊ ಇದು ಕ್ಲಸ್ಟರ್ 1. ಸೊ ಆ ಪಾಯಿಂಟ್ ಯಾವುದು, ಆಬ್ಜೆಕ್ಟ್ 1. ಆಬ್ಜೆಕ್ಟ್ 1 ಪಾಯಿಂಟ್ ಏನೇನು, ಸೊ 2 ಮತ್ತು 4, ರೈಟ್. ಸೊ ರೈಟ್ 2 ಮತ್ತು 4 ಕೂಡ ಏನಾಗಿದೆ, ಕ್ಲಸ್ಟರ್ 1ಗೆ ಬಿಲಾಂಗ್ ಆಗಿದೆ, ದಟ್ ಈಸ್ ಆಬ್ಜೆಕ್ಟ್ 1. ಸೊ ನೆಕ್ಸ್ಟ್ ಆಬ್ಜೆಕ್ಟ್ 2 ಕೂಡ ಬಿಲಾಂಗ್ ಆಗಿದೆ, ಆಬ್ಜೆಕ್ಟ್ 3 ಕೂಡ ಬಿಲಾಂಗ್ ಆಗಿದೆ, ಅದನ್ನು ಮೆನ್ಷನ್ ಮಾಡಬೇಕು. ಓಕೆ, ಆಬ್ಜೆಕ್ಟ್ 2 ದಟ್ ಈಸ್ ನಥಿಂಗ್ ಬಟ್ 4,6 ಮತ್ತು ಆಬ್ಜೆಕ್ಟ್ 3ನೂ ಕೂಡ ಏನಾಗಿದೆ, ಕ್ಲಸ್ಟರ್ 1ಗೆ ಬಿಲಾಂಗ್ ಆಗಿದೆ, ವಿಚ್ ಇಸ್ 6,8. ಓಕೆ, ಇದೆಲ್ಲ ಯಾವುದ್ರದ್ದು ಅದರದ್ದು ಸೆಂಟ್ರಾಯ್ಡ್ ಏನಿದೆ ಅದರದ್ದು ಸೆಂಟ್ರಾಯ್ಡ್ ಬಂದುಬಿಟ್ಟು ನಮಗೆ 4,6, ರೈಟ್. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆಬ್ಜೆಕ್ಟ್ 4, 5 ಕ್ಲಸ್ಟರ್ 2ಗೆ ಬಿಲಾಂಗ್ ಆಗಿದೆ, ಆಬ್ಜೆಕ್ಟ್ 4 ವಿಚ್ ಇಸ್ 10,4 ಮತ್ತು ಆಬ್ಜೆಕ್ಟ್ 5 ವಿಚ್ ಇಸ್ 12,4 ದಟ್ ಈಸ್ ಬಿಲಾಂಗ್ ಟು ಕ್ಲಸ್ಟರ್ 2 whose centroid is 12,4, ರೈಟ್. ಸೊ ಈ ಒಂದು ಟೇಬಲ್ನ ಹಾಕಬೇಕು. ಓಕೆನಾ, ಡನ್. ಸೊ ಇದು ಐಟ್ರೇಷನ್ 1. ಓಕೆ, ಸೊ ಐಟ್ರೇಷನ್ 1ಅಲ್ಲಿ ಏನು ಕನ್ಕ್ಲೂಡ್ ಆಗಿದೆ ಅಂದರೆ ಆಬ್ಜೆಕ್ಟ್ 1, 2, 3 ಕ್ಲಸ್ಟರ್ 1ಗೆ ಬಿಲಾಂಗ್ ಆಗಿದೆ, ಆಬ್ಜೆಕ್ಟ್ 4, 5 ಕ್ಲಸ್ಟರ್ 2ಗೆ ಬಿಲಾಂಗ್ ಆಗಿದೆ. ನೀವು ಇಲ್ಲೇ ನಿಲ್ಸಂಗಿಲ್ಲ, ನೆಕ್ಸ್ಟ್ ಐಟ್ರೇಷನ್ ಚೆಕ್ ಮಾಡಬೇಕು. ಇನ್ ಕೇಸ್ ನೆಕ್ಸ್ಟ್ ಐಟ್ರೇಷನಲ್ಲಿ ಇದೇ ಪಿಕ್ಚರ್ ಬಂದರೆ ಅಥವಾ ಇದೇ ಕಂಡೀಷನ್ ಇದ್ದರೆ ಸೊ ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಐಟ್ರೇಷನ್ಗೆ ಹೋಗ್ಬೇಕಂದ್ರೆ ನೀವು ಅದೇ ಸೆಂಟ್ರಾಯ್ಡ್ನ ತಗೊಳ್ಳಂಗಿಲ್ಲ, ಸೆಂಟ್ರಾಯ್ಡ್ ಚೇಂಜ್ ಮಾಡಬೇಕು. ಸೊ ಇವಾಗ ಏನು ಮಾಡಬೇಕು ಅಂದರೆ ಇವಾಗ ಹೊಸ ಸೆಂಟ್ರಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. Now calculate new centroid. How will you calculate new centroid? ಸೆಂಟ್ರಾಯ್ಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದರೆ ಸೆಂಟ್ರಾಯ್ಡು ನಾವು ಆಲ್ರೆಡಿ ನೆಸ್ಟೆಡ್ ಸೆಂಟ್ರಾಯ್ಡ್ ಅಂತ ಫಸ್ಟ್ ಥರ್ಡ್ ಮಾಡ್ಯೂಲಲ್ಲೂ ನೋಡಿದ್ದೀವಿ ಅಲ್ವಾ. ಸೊ ಹೆಂಗೆ ಮಾಡ್ತೀರಾ, ಎಕ್ಸ್ ವ್ಯಾಲ್ಯೂಸ್ ಎಲ್ಲ ನೀವೇನು ಮಾಡ್ತೀರಾ ಇದು ತೊಗೊತೀರಾ. ಓಕೆನಾ, ಪ್ಲಸ್ ಮಾಡಿ ಆವ್ರೇಜ್ ತೊಗೊಳ್ತೀರಾ. ಫಸ್ಟಿಗೆ ಇವಾಗ ಕ್ಲಸ್ಟರ್ 1 ವಿತ್ ರೆಸ್ಪೆಕ್ಟ್ ಟು ಕ್ಲಸ್ಟರ್ 1ನಲ್ಲಿ ಏನೇನು ಎಕ್ಸ್ ವ್ಯಾಲ್ಯೂಸ್ ಇದೆ, ಸೊ 2 ಮತ್ತು 4 ಮತ್ತು 6. ಸೊ ಇದನ್ನು ನಾವು ಡಿವೈಡ್ ಬೈ 3 ಮಾಡಬೇಕು. ಏನು ಬರುತ್ತೆ, 4 + 6 + 2 is 8, 8 + 12 is 8 + 4 is 12 ಡಿವೈಡೆಡ್ ಬೈ 3 ಅಂತ ಅಂದರೆ ನನಗೆ 4 ಬರುತ್ತೆ. ಸೊ ಅದಾದಮೇಲೆ ವೈ ವ್ಯಾಲ್ಯೂಸ್ ಏನಿದೆ 4, 6, 8 ಅಲ್ವಾ. ಸೊ ಮಾಡ್ಕೊಳ್ಳಿ. ಸೊ 4, 6, 8 ಪ್ಲಸ್ ಡಿವೈಡೆಡ್ ಬೈ 3. ಓಕೆ, ಏನು ಬರುತ್ತೆ, ಸೊ 4 + 6 + 8 ಡಿವೈಡೆಡ್ ಬೈ 3 ಅಂತ ಅಂದರೆ ನನಗೆ 6 ಬರುತ್ತೆ. ಸೊ ಇದು ಒಂದು ಹೊಸ ಕ್ಲಸ್ಟರ್ ಅಥವಾ ಇದೊಂದು ಹೊಸ ಸೆಂಟರ್, ದಟ್ ಈಸ್ ನಥಿಂಗ್ ಬಟ್ 4,6. ನೆಕ್ಸ್ಟ್ ನಮಗೆ ಕ್ಲಸ್ಟರ್ 2. ಸೊ ಕ್ಲಸ್ಟರ್ 2 ಅಲ್ಲಿ ಏನೇನು ಪಾಯಿಂಟ್ಸ್ ಇದೆ, 10 and 12. ಸೊ ಮೀನ್ ತೊಗೊಳ್ಳಿ ಅದ್ರದ್ದು. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 + 12 ಡಿವೈಡೆಡ್ ಬೈ 2 ಅಂತ ಅಂದರೆ ಎಷ್ಟು ಬರುತ್ತೆ, 10 + 12 ಡಿವೈಡೆಡ್ ಬೈ 2 ಅಂತ ಅಂದರೆ ನನಗೇನು ಬರುತ್ತೆ, 11 ಬರುತ್ತೆ. ಸೊ ವೈ ಈಸ್ ಈಕ್ವಲ್ ಟು 4 + 4 ಡಿವೈಡೆಡ್ ಬೈ 2 ಅಂತ ಅಂದರೆ ಸೊ 8 ಡಿವೈಡೆಡ್ ಬೈ 2 ಏನು ಬರುತ್ತೆ, ನನಗೆ 4 ಬರುತ್ತೆ. ಓಕೆನಾ. ಸೊ ನ್ಯೂ ಸೆಕೆಂಡ್ ಕ್ಲಸ್ಟರ್ ಏನು, 11,4. ಸೊ ವಿತ್ ರೆಸ್ಪೆಕ್ಟ್ ಟು ಇವಾಗ ಐಟ್ರೇಷನ್ 2 ಅಲ್ಲಿ ಸೊ ಎಲ್ಲ ಆಬ್ಜೆಕ್ಟ್ನ ವಿತ್ ರೆಸ್ಪೆಕ್ಟ್ ಟು ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇವಾಗ ಐಟ್ರೇಷನ್ 2 ಅಲ್ಲಿ ಏನೇನು ಆಬ್ಜೆಕ್ಟ್ ವ್ಯಾಲ್ಯೂಸ್ಗಳಿದ್ದಾವೆ ಇದನ್ನು ನೋಡಿಕೊಂಡೇ ನೀವು ಮಾಡಬೇಕು. ಓಕೆ, ಸೊ ಫಸ್ಟಿಗೆ ಇವಾಗ ಸ್ಟೆಪ್ 1ನಲ್ಲಿ ಆಬ್ಜೆಕ್ಟ್ 1 ವ್ಯಾಲ್ಯೂಸ್ ಏನು, ಆಬ್ಜೆಕ್ಟ್ 1 ಬಂದು 2,4, ರೈಟ್. ಸೊ 2,4. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 1
from 2,4 to what 4,6 ಹೊಸ ಕ್ಲಸ್ಟರ್ 4,6. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ರೂಟ್ ಆಫ್ 2 - 4 ಹೋಲ್ ಸ್ಕ್ವಯರ್ ಪ್ಲಸ್ 4 - 6 ಹೋಲ್ ಸ್ಕ್ವಯರ್ 2 - 4 whole square 4 - 6 whole square, right? So root of 2 - 4 whole square plus 4 - 6 whole square ಎಷ್ಟು ಬರುತ್ತೆ ನನಗೆ 2.8284. ಓಕೆನಾ. ಸೊ ಇವಾಗ ನಾನು ಇನ್ನೊಂದು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 1 ಫ್ರಮ್ 2,4 to 11,4. ಈ 11,4 ಎಲ್ಲಿಂದ ಬಂತು? ಕ್ಲಸ್ಟರ್ ಟು ಸೆಂಟರ್ದು. ಸೊ ಏನಾಗುತ್ತೆ ಡಿಸ್ಟೆನ್ಸು? ಸೊ 2 - 11 ಹೋಲ್ ಸ್ಕ್ವಯರ್ ಪ್ಲಸ್ 4 - 4 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ? 2 - 11 ಹೋಲ್ ಸ್ಕ್ವಯರ್ ಪ್ಲಸ್ 4 - 4 ಹೋಲ್ ಸ್ಕ್ವಯರ್. ಸೊ ಏನು ಬರುತ್ತೆ ನನಗೆ? 9 ಬರುತ್ತೆ. ಓಕೆ. ಸೊ ಐ ವಿಲ್ ಗೆಟ್ 9. ಸೊ ಇದರಲ್ಲಿ ಯಾವುದು ಕಡಿಮೆ ಇದೆ? ಸೊ ಇದು ಕಡಿಮೆ ಇರೋದು. ಸೊ 2 ಪಾಯಿಂಟ್ ಏನು ಕನ್ಸಿಡರ್ ಮಾಡಬೇಕು ನೀವು? ಸೊ 2.82 ರೈಟ್, 2.82 ಅಲ್ವಾ? 2.824. ಸೊ 824 ವಿಚ್ ಈಸ್ ಲೆಸರ್ ದ್ಯಾನ್ 9. ಸೊ ಆಬ್ಜೆಕ್ಟ್ 1 ಯಾವುದಕ್ಕೆ ಬಿಲಾಂಗ್ ಆಗುತ್ತೆ? ಆಬ್ಜೆಕ್ಟ್ 1 ಬಿಲಾಂಗ್ಸ್ ಟು ಹೂಮ್? ಬಿಲಾಂಗ್ಸ್ ಟು ಕ್ಲಸ್ಟರ್ 1, ರೈಟ್. ಸೊ ಕ್ಲಸ್ಟರ್ 1ಗೆ ನಮಗೆ ಬಿಲಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ಐಟ್ರೇಷನ್ ಅಲ್ಲ, ಸ್ಟೆಪ್ 2 ಮಾಡಬೇಕು. ಸ್ಟೆಪ್ 2 ಅಲ್ಲಿ ಆಬ್ಜೆಕ್ಟ್ 2 ಯಾವುದಿದೆ? 4,6, ರೈಟ್. ಸೊ 4,6 ತಗೊಳ್ಳಿ. ಸೊ 4,6. ಸೊ ಇವಾಗ ನಾವು ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 2 ಫ್ರಮ್ 4,6 to 6 with respect to 4,6 and 11,4. ಇಲ್ಲೊಂದು ಕಡೆ ಬರ್ಕೊಳ್ಳಿ. 4,6 ಮತ್ತು 11,4 ಅಲ್ವಾ? ವಿತ್ ರೆಸ್ಪೆಕ್ಟ್ ಟು ದೀಸ್ ಥಿಂಗ್ಸ್ ಐ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಅಲ್ವಾ? ಸೊ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ 4,6 to 4,6. ಓಕೆ. ಇದು 0 ಇರುತ್ತೆ. ಯಾಕೆ ಹೇಳಿ? ಸೊ ಅದೇ ಒಂದು ಸೆಂಟರ್ ಆಗಿದೆ ಅಲ್ವಾ? 0 ಇರುತ್ತೆ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ತಗೊಂಡ್ರೆ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ 2 ಫ್ರಮ್ 4,6 to 11,4 ಅಂತ ತಗೊಂಡ್ರೆ ರೂಟ್ ಆಫ್ 4 - 11 ಹೋಲ್ ಸ್ಕ್ವಯರ್ ಪ್ಲಸ್ 6,4 ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ನನಗೆ ಎಷ್ಟು ಬರುತ್ತೆ? ಸೊ 4 - 11 ಹೋಲ್ ಸ್ಕ್ವಯರ್ ಪ್ಲಸ್ 6, -4 ಹೋಲ್ ಸ್ಕ್ವಯರ್. ಸೊ ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ನನಗೆ? √53 ಅಂದರೆ 7.2801. 0 ಮತ್ತೆ ಸೊ ದೇರ್ ಫೋರ್ 0 ಇಸ್ ಲೆಸರ್ ದ್ಯಾನ್ 7.2801. ಸೊ ಏನು ಹೇಳ್ಬೋದು ನಾವು? ಆಬ್ಜೆಕ್ಟ್ 2 ಬಿಲಾಂಗ್ಸ್ ಟು ಹೂಮ್? ಆಬ್ಜೆಕ್ಟ್ 2 ಬಿಲಾಂಗ್ಸ್ ಟು ಕ್ಲಸ್ಟರ್ 1 ಅಲ್ವಾ? ಕ್ಲಸ್ಟರ್ 1. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ 3 ಆಬ್ಜೆಕ್ಟ್ 3ನ ನೋಡ್ಬೇಕಿವಾಗ. ಆಬ್ಜೆಕ್ಟ್ 3 ಏನೇನಿದೆ? ಆಬ್ಜೆಕ್ಟ್ 3 6,8, ರೈಟ್. ಸೊ 6,8. ಸೊ ಇವಾಗ ಒಂದೊಂದಕ್ಕೂ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಸೊ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 3 ಫ್ರಮ್ 6,8 to 4,6 ಏನು ಬರುತ್ತೆ? ರೂಟ್ ಆಫ್ 6 - 4 ಹೋಲ್ ಸ್ಕ್ವಯರ್ ಪ್ಲಸ್ 8 - 6 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ? ರೂಟ್ ಆಫ್ 6 - 4 ಹೋಲ್ ಸ್ಕ್ವಯರ್ ಪ್ಲಸ್ 8 - 6 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ? ಸೊ ಅಗೇನ್ 2.828 ಬರುತ್ತೆ. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಕಂಡುಹಿಡಿಬೇಕಲ್ವಾ? ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ 3 ಫ್ರಮ್ 6,8 to ಸೆಕೆಂಡ್ ಕ್ಲಸ್ಟರ್ ಯಾವುದು? 11,4, ರೈಟ್. ಸೊ ರೂಟ್ ಆಫ್ 6 - 11 ಹೋಲ್ ಸ್ಕ್ವಯರ್ 8 - 4 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ? ಸೊ ರೂಟ್ ಆಫ್ 6 - 11 ಹೋಲ್ ಸ್ಕ್ವಯರ್ ಪ್ಲಸ್ 8 - 4 ಹೋಲ್ ಸ್ಕ್ವಯರ್ ಏನು ಬರುತ್ತೆ ನನಗೆ? ಸೊ 6.4031. ಸೊ ವಿಚ್ ಇಸ್ 2.828 ವಿಚ್ ಇಸ್ ಲೆಸರ್ ದ್ಯಾನ್ 6.4031. ಸೊ 31 ಏನಾಗುತ್ತೆ? ಸೊ ಆಬ್ಜೆಕ್ಟ್ 3 ಆಲ್ಸೋ ಬಿಲಾಂಗ್ಸ್ ಟು ಹೂಮ್? ಬಿಲಾಂಗ್ಸ್ ಟು ಕ್ಲಸ್ಟರ್ 1, ರೈಟ್. ಸೊ ಎಸ್. ನೆಕ್ಸ್ಟ್ ಇವಾಗ ನಾನು ಆಬ್ಜೆಕ್ಟ್ 4 ಕಂಡುಹಿಡಿಬೇಕು. ಸೊ ಆಬ್ಜೆಕ್ಟ್ 4 ಅದರದ್ದು ವ್ಯಾಲ್ಯೂ ಏನಿದೆ? ಆಬ್ಜೆಕ್ಟ್ 4ದು 10, 4, ರೈಟ್. ಸೊ 10,4. ಸೊ ಈ ನಮಗೇನೇನಿತ್ತು? 4,6 ಮತ್ತು
11,4 ರೈಟ್. ಎಸ್. ಸೊ ಇವಾಗ ನಾನು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು, ಸೊ ಡಿಸ್ಟೆನ್ಸ್ ಆಫ್ object 4, that is nothing but from 10,4 to 4,6 ಕಂಡುಹಿಡಿಬೇಕು. ಸೊ ಏನಾಗುತ್ತೆ, ಸೊ 10 - 4 ಹೋಲ್ ಸ್ಕ್ವಯರ್ ಪ್ಲಸ್ 4 - 6 ಹೋಲ್ ಸ್ಕ್ವಯರ್ ರೈಟ್. ಏನು ಬರುತ್ತೆ ನನಗೆ, ರೂಟ್ ಆಫ್ 10 - 4 ಹೋಲ್ ಸ್ಕ್ವಯರ್ ಪ್ಲಸ್ 4 - 6 ಹೋಲ್ ಸ್ಕ್ವಯರ್. ಇಟ್ ಈಸ್ ನಥಿಂಗ್ ಬಟ್ 6.324 ರೈಟ್. ಸೊ ನೆಕ್ಸ್ಟ್ ಇವಾಗ ನಾನು ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 4 ಫ್ರಮ್ 10,4 ಟು 11,4 ಅಂತ ಅಂದರೆ ಇವಾಗ ರೂಟ್ ಆಫ್ 10 - 11 ಹೋಲ್ ಸ್ಕ್ವಯರ್ 4 - 4 ಹೋಲ್ ಸ್ಕ್ವಯರ್. ಅರ್ಥ ಆಗ್ತಿದೆ ಅಲ್ವಾ? ಕ್ಯಾನ್ ಯು ಫಾಲೋ ಮಾಡ್ತಿದ್ದೀರಾ? ಸೊ 10 - 11 ಹೋಲ್ ಸ್ಕ್ವಯರ್ ಪ್ಲಸ್ 4 - 4 ರೈಟ್. 4 - 4 ಹೋಲ್ ಸ್ಕ್ವಯರ್. ಸೊ ಏನಾಗುತ್ತೆ, ನನಗೆ 1 ಬರುತ್ತೆ. ಸೊ 1 ಈಸ್ ಆಬ್ವಿಯಸ್ಲಿ ಲೆಸ್ ದೆನ್ 6.324. ಸೊ ಆಬ್ಜೆಕ್ಟ್ 4 ಏನಾಗುತ್ತೆ, ಬಿಲಾಂಗ್ಸ್ ಟು ಕ್ಲಸ್ಟರ್ 2 ರೈಟ್, ಬಿಲಾಂಗ್ಸ್ ಟು ಕ್ಲಸ್ಟರ್ 2. ನೆಕ್ಸ್ಟ್ ಆಬ್ಜೆಕ್ಟ್ 5. ಸೊ ಆಬ್ಜೆಕ್ಟ್ 5 ಏನಿದೆ, ಸೊ ಆಬ್ಜೆಕ್ಟ್ 5 ಏನಿದೆ 12 ಮತ್ತು 4 ರೈಟ್. ಸೊ 12,4. ಸೊ ಇವಾಗ ಇದ್ರದ್ದು ನಾವು ಡಿಸ್ಟೆನ್ಸ್ ಕಂಡುಹಿಡಿದ್ರೆ, ಸೊ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 5 ಫ್ರಮ್ 12,4 ಟು 4,6 ಏನು ಬರುತ್ತೆ ನನಗೆ, ರೂಟ್ ಆಫ್ 12 - 4 ಹೋಲ್ ಸ್ಕ್ವಯರ್ ಪ್ಲಸ್ 4 - 6 ಹೋಲ್ ಸ್ಕ್ವಯರ್. ಏನು ಬರುತ್ತೆ ಅಂದರೆ ನಮಗೆ 12 - 4 ಹೋಲ್ ಸ್ಕ್ವಯರ್ ಪ್ಲಸ್ 4 - 6 ಹೋಲ್ ಸ್ಕ್ವಯರ್. ಇಟ್ ಈಸ್ ನಥಿಂಗ್ ಬಟ್ 8.246. ಸೊ ಇವಾಗ ನಾನು ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ 5 ಫ್ರಮ್ 12,5 ಟು 11,4 ಮಾಡಿದಾಗ ನನಗೆ 1 ಬರುತ್ತೆ. ಓಕೆ, ಆಬ್ವಿಯಸ್ಲಿ 1 ಈಸ್ ಲೆಸರ್ ದ್ಯಾನ್ 8.246. ಸೊ ಏನಾಗುತ್ತೆ, ದಿಸ್ ಬಿಲಾಂಗ್ಸ್ ಟು ಯಾವುದಕ್ಕೆ, ಕ್ಲಸ್ಟರ್ 2ಗೆ. ಮತ್ತು ಟೇಬಲ್ ಹಾಕಿ. ಇವಾಗ ಕ್ಲಸ್ಟರ್ 1ನಲ್ಲಿ ಏನಿದೆ, ಸೇಮ್ ಆಬ್ಜೆಕ್ಟ್ 1 2,4 ಇದೆ, ಆಮೇಲೆ ಆಬ್ಜೆಕ್ಟ್ 2 4,6 ಇದೆ, ಆಮೇಲೆ ಆಬ್ಜೆಕ್ಟ್ 3 6,8 ಇದೆ. ಆಮೇಲೆ ಕ್ಲಸ್ಟರ್ 2 ಅಲ್ಲಿ ಏನಿದೆ 10,4 ಮತ್ತು 12,4, ದಟ್ ಈಸ್ ಆಬ್ಜೆಕ್ಟ್ 4 ಆ್ಯಂಡ್ ಆಬ್ಜೆಕ್ಟ್ 5. ಸೊ ನಾವು ಫೈನಲಾಗಿ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಸೊ ಇವಾಗ ಐಟ್ರೇಷನ್ 1 ಐಟ್ರೇಷನ್ 2 ಅಲ್ಲಿ ಎರಡಕ್ಕೂ ಸೇಮ್ ಟೇಬಲ್ ಬಂದಿರೋದ್ರಿಂದ ನಾವು ಐಟ್ರೇಷನ್ನ ಸ್ಟಾಪ್ ಮಾಡಿ, ಸೊ ಇವಾಗ ಫೈನಲ್ ಆಗಿ ನಾವು ಈ ಥರ ಕನ್ಕ್ಲೂಡ್ ಮಾಡ್ಬೋದು. ಏನಂತ, ಆಬ್ಜೆಕ್ಟ್ 1 2 3 ಬಿಲಾಂಗ್ಸ್ ಟು ದ ಕ್ಲಸ್ಟರ್ 1, ಆಬ್ಜೆಕ್ಟ್ 4 5 ಬಿಲಾಂಗ್ಸ್ ಟು ದ ಕ್ಲಸ್ಟರ್ 2 ಅಂತ. ಇವಾಗ ನಾವು ಮೀನ್ ಶಿಫ್ಟ್ ಕ್ಲಸ್ಟರಿಂಗ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದು ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ನೇ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಅವರು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಮತ್ತು ಅವರೇ ಏನು ಕೊಟ್ಟಿದ್ದಾರೆ, ಸೆಂಟರು ಕೂಡ ಕೊಟ್ಟಿರ್ತಾರೆ. ಓಕೆನಾ, ಒಂದು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಹತ್ತತ್ರ ಯಾವ ನಿಯರ್ ಬೈ ಪಾಯಿಂಟ್ಸು ಯಾವ್ಯಾವ್ದಿದೆ ಅಂತ ನಾವು ಫಸ್ಟ್ ಕಂಡುಹಿಡಿಬೇಕು. ಓಕೆನಾ, ಮತ್ತು ಇಲ್ಲೂ ಕೂಡ ನಾವು ಐಟ್ರೇಷನ್ಸ್ನ ಪರ್ಫಾರ್ಮ್ ಮಾಡಬೇಕು. ಓಕೆ, ಯಾವಾಗ ಐಟ್ರೇಷನ್ನ ನಾವು ಸ್ಟಾಪ್ ಮಾಡಬೇಕು ಅಂತ ಅಂದರೆ, ಇಲ್ಲಿ ಕೊಟ್ಟಿರೋವಂಥ ನಾವು ಪ್ರೀವಿಯಸ್ ಐಟ್ರೇಷನಲ್ಲಿ ಬಂದಿರೋವಂಥ ಪಾಯಿಂಟು ಮತ್ತು ಈ ಕರೆಂಟ್ ಐಟ್ರೇಷನಲ್ಲಿ ಬಂದಿರೋವಂಥ ಪಾಯಿಂಟು ಎರಡೂ ಸೇಮ್ ಇರಬೇಕಾದ್ರೆ ಆವಾಗ ನಾವೇನು ಮಾಡಬೇಕು, ಐಟ್ರೇಷನ್ನ ಸ್ಟಾಪ್ ಮಾಡಬೇಕು. ಓಕೆನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನಮಗೆ ಬರುವಂಥ ಪಾಯಿಂಟ್, ಇವಾಗ ನಾವು ಡಿಸ್ಟೆನ್ಸ್ ಕಂಡುಹಿಡಿದಾದ್ಮೇಲೆ ಬರುವಂಥದ್ದು ರಿಸಲ್ಟ್ ಏನಾಗಿರಬೇಕು, ಲೆಸ್ಸರ್ ದ್ಯಾನ್ ರೇಡಿಯಸ್ ಆಗಿರಬೇಕು, ಅಂದರೆ 4 ಆಗಿರಬೇಕು. ಓಕೆನಾ. ಸೊ ಫಸ್ಟ್ ಆಫ್ ಆಲ್, ಸೊ ಅವರು ಏನು ಇನಿಷಿಯಲ್ ಸೆಂಟರ್ ಏನು ಕೊಟ್ಟಿದ್ದಾರೆ ಅವರು, ಸೊ ಟೇಕ್ ಇನಿಷಿಯಲ್ ಸೆಂಟರ್. ಸೊ ಇನಿಷಿಯಲ್ ಸೆಂಟರ್ ಏನಿದೆ, ಸೊ ಇನಿಷಿಯಲ್ ಸೆಂಟರ್ ಬಂದ್ಬಿಟ್ಟು ನನಗೆ 1,1 ಇದೆ. ಅದಾದಮೇಲೆ ನನಗೆ ಡಿಸ್ಟೆನ್ಸಸ್ ಏನು ಕೊಟ್ಟಿದ್ದಾರೆ, ಸೊ ಆ ಡಿಸ್ಟೆನ್ಸಸ್ ಅಂದರೆ ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಡಿಸ್ಟೆನ್ಸ್ ಅಂದರೆ ನಿಮಗೆ ಗೊತ್ತು, ಏನು x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್ ರೈಟ್. ಸೊ ಇವಾಗ ನಾವು ಒಂದೊಂದು ಕೂಡ ಇವಾಗ ಈ ಸೆಂಟರಿಂದ ಪ್ರತಿಯೊಂದು ಪಾಯಿಂಟ್ಗೂ ಎಷ್ಟು ಡಿಸ್ಟೆನ್ಸ್ಗಳಿದೆ ಅಂತ ನಾವು ಕಂಡುಹಿಡಿಬೇಕು. ಆಮೇಲೆ ಆ ಡಿಸ್ಟೆನ್ಸಸ್ ಎಲ್ಲ ಲೆಸ್ಸರ್ ದ್ಯಾನ್ 4 ಇರಬೇಕು. ಓಕೆನಾ. ಓಕೆ, ಸೊ ಇವಾಗ ನಾವು ಟು ದ ಪಾಯಿಂಟ್, ಸೊ ಡಿಸ್ಟೆನ್ಸ್ ಟು, ಸೊ ಇವಾಗ ಏನು ಮಾಡಬೇಕು, ಡಿಸ್ಟೆನ್ಸ್ ಟು ಪಾಯಿಂಟ್
ಫಸ್ಟ್ ಪಾಯಿಂಟ್ ಏನಿದೆ 1,1. ಸೊ ಇದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಇವಾಗ x2 ಅಂದರೆ ಇದು ಓಕೆನಾ. ಸೊ x2 ಅಂತ ಅಂದರೆ ಇದು ಓಕೆ ಏನು 1 ಮೈನಸ್ x1 1 ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ 1 ಇದೆಯಲ್ವಾ ಇದು y1 ಸಾರಿ ಇದು y2 ಇದು y1. ಸೊ x1 ಮೈನಸ್ 1 ಹೋಲ್ ಸ್ಕ್ವಯರ್. ಸೊ ಏನಾಗುತ್ತೆ ನನಗೆ ಸೊ 1 ಪ್ಲಸ್ ಸಾರಿ 0 ಮೈನಸ್ 0 ಪ್ಲಸ್ 0 ಬರುತ್ತೆ ನನಗೆ ಏನು ಬರುತ್ತೆ 0 ಬರುತ್ತೆ. ಅರ್ಥ ಆಯ್ತಾ. ಸೊ ಜಸ್ಟ್ ಯು ವಾಂಟೆಡ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ 1 ಮೈನಸ್ 1 ಇಸ್ 0 1 ಮೈನಸ್ 1 ಇಸ್ 0 ಓಕೆ. ನೆಕ್ಸ್ಟ್ ಅದೇ ಥರ ಪ್ರತಿಯೊಂದಕ್ಕೂ ಡಿಸ್ಟೆನ್ಸ್ ಕಂಡುಹಿಡಬೇಕು. ಡಿಸ್ಟೆನ್ಸ್ ಟು ಪಾಯಿಂಟ್ 2 ಯಾವುದು ಸೊ 2,1. ಸೊ ರೂಟ್ ಆಫ್ ಸೊ 2 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 1 ಮೈನಸ್ 1 ಹೋಲ್ ಸ್ಕ್ವಯರ್ 2 ಮೈನಸ್ 1 ಏನಾಗುತ್ತೆ 1 ಪ್ಲಸ್ 0 1 ಮೈನಸ್ 1 ಏನಾಗುತ್ತೆ 0. ಸೊ 1 ಬರುತ್ತೆ. ಸೊ ನೆಕ್ಸ್ಟ್ ಸೊ ಇವಾಗ 0 ಬಂತಲ್ವಾ. ಸೊ ಈಸ್ ಇಟ್ 0 ಈಸ್ ಲೆಸರ್ ದ್ಯಾನ್ 4. ಎಸ್ ಇದೇನಾಗುತ್ತೆ ಇನ್ಸೈಡ್ ಬಾರ್ಡರ್ ಇನ್ಸೈಡ್ ದ ಬ್ಯಾಂಡ್ ವಿಡ್ತ್ ಏನಾಗುತ್ತೆ ಲೈ ಆಗುತ್ತೆ. ಇದು ಅಷ್ಟೇ 1 ಈಸ್ ಲೆಸರ್ ದ್ಯಾನ್ 4 ಹೌದು. ಸೊ ಅದರಿಂದ ಏನಾಗುತ್ತೆ ಇಟ್ ವಿಲ್ ಲೈಸ್ ಇನ್ಸೈಡ್ ದ ಬ್ಯಾಂಡ್ ವಿಡ್ತ್ ಆರ್ ದ ರೇಡಿಯಸ್. ಆಮೇಲೆ ಇವಾಗ ನೆಕ್ಸ್ಟ್ ಕಂಡುಹಿಡ್ಕೋಬೇಕು. ಸೊ ಡಿಸ್ಟೆನ್ಸ್ ಟು 0.3. ಸೊ ಡಿಸ್ಟೆನ್ಸ್ ಟು 0.3 ಅಂದರೆ 2,2. ಸೊ ರೂಟ್ ಆಫ್ 2 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 2 ಮೈನಸ್ 1 ಹೋಲ್ ಸ್ಕ್ವಯರ್. ಈ 2 ಯಾವುದು ಇದು 1 ಯಾವುದು ಸೆಂಟರು. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾನು ಏನು ಕಂಡುಹಿಡಿತಾ ಇದ್ದೀನಿ ಡಿಸ್ಟೆನ್ಸಸ್ನ ಕಂಡುಹಿಡಿತಾ ಇದ್ದೀನಿ ಓಕೆನಾ. ಸೊ 2 ಮೈನಸ್ 1 ಅಂತ ಅಂದರೆ 1 2 ಮೈನಸ್ 1 ಅಂದರೆ 1. ಸೊ ರೂಟ್ 2 ಅಂತ ಅಂದರೆ 1.414 ಬರುತ್ತೆ. ಸೊ ಇಸ್ ದಿಸ್ ಇನ್ಸೈಡ್ ದ ಬಾರ್ಡರ್. ಎಸ್ ಇದು ಕೂಡ ಇನ್ಸೈಡ್ ಇದೆ ಬಾರ್ಡರ್ ಇನ್ಸೈಡ್ ಇದೆ. ಸೊ ಇವಾಗ ನಾನು ಏನು ಮಾಡಬೇಕು ಡಿಸ್ಟೆನ್ಸ್ ಟು 0.4 ರೈಟ್. ಸೊ ಡಿಸ್ಟೆನ್ಸ್ ಟು 0.4 ಯಾವುದು 8,8 ಅಲ್ವಾ. ಸೊ ಇವಾಗ 8 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 1 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ 7 7s 49 7 7s 49 ಟೋಟಲ್ ಏನಾಗುತ್ತೆ 9 1 9 2 18. ಸೊ ಏನು ಬರುತ್ತೆ 998. ಸೊ ರೂಟ್ ಆಫ್ 98 ಇಸ್ ನಥಿಂಗ್ ಬಟ್ ಸೊ ರೂಟ್ ಆಫ್ 98 is nothing but 9.89 right 9.89. Is it lying inside the border? No, it is outside the border. ಸೊ ನೆಕ್ಸ್ಟ್ ಏನು ಮಾಡಬೇಕು 0.5ಗೆ ನೀವು ಡಿಸ್ಟೆನ್ಸ್ನ ಕಂಡುಹಿಡಿ. ಸೊ ಇವಾಗ 0.5ಗೆ ನೀವು ಕಂಡುಹಿಡಿಬೇಕು ಡಿಸ್ಟೆನ್ಸ್ನ ಓಕೆ. 0.5 ಏನಿದೆ ಸೊ 0.5 ಬಂದ್ಬಿಟ್ಟು 98 ನೆಕ್ಸ್ಟ್ 86. ಸೊ ಓಕೆ 98 ಮತ್ತು 86 ಅಲ್ವಾ. ಸೊ ಇವಾಗ 0.5ಗೆ ಸೊ 98 ಇದೆ. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು 1 ಕಂಡುಹಿಡಿಬೇಕು. ಸೊ 9 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 1 ಹೋಲ್ ಸ್ಕ್ವಯರ್. ಸೊ ನಿನಗೇನು ಬರುತ್ತೆ 9 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 8 ಮೈನಸ್ 1 ಹೋಲ್ ಸ್ಕ್ವಯರ್. ಸೊ ಇಟ್ ಈಸ್ ನಥಿಂಗ್ ಬಟ್ 10.63 ಅಲ್ವಾ. 10.63 ಲೈಸ್ ಬಿಟ್ವೀನ್ ಲೈಸ್ ಲೆಸ್ ದ್ಯಾನ್ 4 ನೋ ರೈಟ್. ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ ಏನಂತೀರಾ ಔಟ್ಸೈಡ್ ದ ಬಾರ್ಡರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 0.6 ಇಸ್ ನಥಿಂಗ್ ಬಟ್ 8,6 8,9 ಇಟ್ ಇಸ್ ಆ್ಯಕ್ಚುಲಿ 8,6. ಸೊ 8,6 ಓಕೆ. ಸೊ ಇವಾಗ ರೂಟ್ ಆಫ್ ಸೊ 8 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವಯರ್ ಎಷ್ಟು ಬರುತ್ತೆ ಸೊ 8 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 6 ಮೈನಸ್ 1 ಹೋಲ್ ಸ್ಕ್ವಯರ್ ರೈಟ್. ಸೊ ಇವಾಗ ನನಗೆ 8.60 ವಿಲ್ ಇಟ್ ಲೈಸ್ ಇನ್ಸೈಡ್ ದ ಬಾರ್ಡರ್ 4? ನೋ, ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ ಬಾರ್ಡರ್. ಸೊ ಇವಾಗ ಯಾವ್ದ್ಯಾವ ಪಾಯಿಂಟ್ಸ್ ಇನ್ಸೈಡ್ ದ ಬಾರ್ಡರ್ ಲೈ ಆಗ್ತಿದೆ ಓನ್ಲಿ 3 points. ವಿಚ್ ಆರ್ ದೋಸ್ ಪಾಯಿಂಟ್ಸ್? ಸೊ ಓನ್ಲಿ ದ ಪಾಯಿಂಟ್ಸ್ ಇನ್ಸೈಡ್ ರೇಡಿಯಸ್ ಯಾವ್ದ್ಯಾವ್ದಿದೆ ಅಂತ ಅಂದರೆ ಸೊ ಪಾಯಿಂಟ್ಸ್ ಇನ್ಸೈಡ್ ದ ರೇಡಿಯಸ್ ಇಸ್ 1,1 2,1 ಆ್ಯಂಡ್ 2,2 ರೈಟ್. ಸೊ ಇವಾಗ ನಿಮಗೆ ಫಸ್ಟ್ಗೆ ಸೆಂಟರ್ ಏನಿತ್ತು 1,1 ಅಲ್ವಾ. ಸೊ ಇವಾಗ ನಾವೇನು ಮಾಡಬೇಕು ನಾವು ನೆಕ್ಸ್ಟ್ ಐಟ್ರೇಷನ್ ಪರ್ಫಾರ್ಮ್ ಮಾಡಬೇಕು. ಇನ್ ಕೇಸ್ ನೆಕ್ಸ್ಟ್ ಐಟ್ರೇಷನಲ್ಲಿ ನಮಗೆ ಸೇಮ್ 1,1 ಅಂತಲೇ ಬಂದರೆ ನಾವು ಅಲ್ಲೇ ಸ್ಟಾಪ್ ಮಾಡ್ತೀವಿ. ಇಲ್ಲ ಅಂತ ಅಂದರೆ ಮತ್ತೆ ಪ್ರೊಸೀಡ್ ಆಗ್ತೀವಿ ಓಕೆನಾ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಇವಾಗ ಹೊಸದಾಗಿ ಕಂಪ್ಯೂಟ್ ಮಾಡಬೇಕು ಮೀನ್ನ ಓಕೆ. ಸೊ ಕಂಪ್ಯೂಟ್ ಮಾಡಬೇಕು ನ್ಯೂ ಮೀನ್ನ. ಸೊ ಇವಾಗ ನ್ಯೂ ಮೀನ್ ಯಾವುದು ಇದರಿಂದ ಈ 3 ಪಾಯಿಂಟ್ಸಿಂದ ನಾವು ಕಂಪ್ಯೂಟ್ ಮಾಡಬೇಕು. ಸೊ ಎಕ್ಸ್ ಏನಾಗುತ್ತೆ 1 ಪ್ಲಸ್ 2 ಪ್ಲಸ್ 2 ಡಿವೈಡೆಡ್ ಬೈ 3 ಏನಾಗುತ್ತೆ ನನಗೆ 1 ಪ್ಲಸ್ 2 ಇಸ್ 3 3 ಪ್ಲಸ್ 2 ಇಸ್ 5 5 ಡಿವೈಡೆಡ್ ಬೈ 3 ಈಸ್ ನಥಿಂಗ್ ಬಟ್ 1.67 ರೈಟ್. ಸೊ ನೆಕ್ಸ್ಟ್ y ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 2. ಸೊ 1 ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ 3 ಈಸ್ ನಥಿಂಗ್ ಬಟ್ 3 4 4 ಡಿವೈಡೆಡ್ ಬೈ 3 ಈಸ್ 1.33 ರೈಟ್. ಸೊ ಇವಾಗ
ಇವಾಗ ನಮ್ಮ ನ್ಯೂ ಸೆಂಟರ್ ಏನು, ನ್ಯೂ ಸೆಂಟರ್ ಬಂದ್ಬಿಟ್ಟು 1.67 ಮತ್ತು 1.33 ಇದು ಸೇಮ್ ಇಲ್ಲ. ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಮತ್ತೆ ನಾವು ಎಲ್ಲ ಪಾಯಿಂಟನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ದಿಸ್ ನಾವು ಡಿಸ್ಟೆನ್ಸಸ್ನ ಕಂಡುಹಿಡಿಬೇಕು ಇವಾಗ. ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ರಿಪೀಟ್. ಓಕೆ, ಸೊ ರಿಪೀಟ್ ಮಾಡಬೇಕು. ಸೊ ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ, ಡಿಸ್ಟೆನ್ಸ್ ಟು P1 ಎಷ್ಟಿದೆ 1,1 ರೈಟ್. ಸೊ ಇವಾಗ ಆ ಡಿಸ್ಟೆನ್ಸ್ ಏನಾಗುತ್ತೆ, ರೂಟ್ ಆಫ್ 1 minus 1.67 whole square plus 1 minus 1.33 whole square ಎಷ್ಟು ಬರುತ್ತೆ. ಸೊ ರೂಟ್ ಆಫ್ 1 minus 1.67 whole square plus 1 minus 1.33 whole square plus ಸಾರಿ ದಟ್ಸ್ ಇಟ್ ರೈಟ್. ಸೊ ಇವಾಗ ಎಷ್ಟು ಬರುತ್ತೆ ನನಗೆ 0.746 ರೈಟ್. ಸೊ ದಿಸ್ ಈಸ್ ಇಟ್ ಇನ್ಸೈಡ್ 4? ಎಸ್, ಇದು ಕೂಡ ಇನ್ಸೈಡ್ ಇದೆ, 4 ಇನ್ಸೈಡ್ ಇದೆ ಅಂದರೆ ಲೆಸ್ ದ್ಯಾನ್ 4 ಇದೆ. ಸೊ ಇವಾಗ ನಾನು ಏನು ಕಂಪ್ಯೂಟ್ ಮಾಡಬೇಕು, ದ ಡಿಸ್ಟೆನ್ಸ್ ಟು ದ P2 ಎಷ್ಟು. ಸೊ P2 ಏನಿದೆ, P2 ಬಂದ್ಬಿಟ್ಟು 2,1. ಸೊ P2 ಬಂದ್ಬಿಟ್ಟು ನನಗೆ 2,1 ರೈಟ್. ಸೊ ಇವಾಗ ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ 2 minus 1.67 whole square plus 1 minus 1.33 whole square ಎಷ್ಟು ಬರುತ್ತೆ, ಇಲ್ಲಿ ಜಸ್ಟ್ 2 ಅಂತ ಮೆನ್ಷನ್ ಮಾಡಿ. ಸೊ ಏನಾಗುತ್ತೆ 0.466 ಬರುತ್ತೆ. ಸೊ 0.466 ಈಸ್ ಇಟ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್? ಎಸ್, ಇಟ್ ಇಸ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್. ನೆಕ್ಸ್ಟ್ ಡಿಸ್ಟೆನ್ಸ್ ಆಫ್ P3 ಸೊ ಏನು 2,2. ಸೊ ರೂಟ್ ಆಫ್ 2 minus 1.67 whole square plus 2 minus 1.33 whole square ಸೊ ಎಷ್ಟು ಬರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು 2 ಆ್ಯಂಡ್ 2,2 ಅಲ್ವಾ. ಸೊ ಒಂದು ಜಾಗದಲ್ಲಿ 2 ಹಾಕ್ಕೊಳ್ಳಿ ಇವಾಗ. ಓಕೆ, ಎಷ್ಟು ಬರುತ್ತೆ ನನಗೆ 0.76. ಈಸ್ ಇಟ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್? ಎಸ್, ಇಟ್ ಈಸ್ ಲೈಯಿಂಗ್ ಇನ್ಸೈಡ್ ದ ಬಾರ್ಡರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಡಿಸ್ಟೆನ್ಸ್ ಆಫ್ P4ನ ಕಂಡು ಹಿಡ್ಕೋಬೇಕು, ವಿಚ್ ಈಸ್ 8,8 right, which is 8,8. so root of 8 minus 1.67 whole square plus 8 minus 1.33 whole square so ಎಷ್ಟು ಬರುತ್ತೆ ನಮಗೆ. ಸೊ 8 ಮತ್ತು ಇನ್ನೂ ಒಂದು ಕೂಡ 8 ಆಗುತ್ತಲ್ವಾ. ಸೊ 8 minus 1.33 whole square ನನಗೆ 9.195 ಬರುತ್ತೆ, ವಿಚ್ ಈಸ್ ಔಟ್ಸೈಡ್ ದ ಬಾರ್ಡರ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಕೂಡ ಏನು ಬರುತ್ತೆ ಇವಾಗ, ಡಿಸ್ಟೆನ್ಸ್ ಟು P5. ಸೊ P5 ಅಂದರೆ ಎಷ್ಟಿದೆ 9,8 ಇದೆ. ಸೊ ರೂಟ್ ಆಫ್ 9 minus 1.67 whole square plus 8 minus 1.33 whole square ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೇನು ಬರುತ್ತೆ. ಸೊ ನನಗೆ 9 minus 1.67 whole square plus 8 minus 1.33 whole square ಎಷ್ಟು ಬರುತ್ತೆ. ಸೊ 9.9104 which is it is also outside the point, right, outside the border. ಸೊ ಇವಾಗ ನೆಕ್ಸ್ಟ್ ಡಿಸ್ಟೆನ್ಸ್ ಏನು ಕಂಡುಹಿಡಿಬೇಕು ನಾನು, ಡಿಸ್ಟೆನ್ಸ್ ಟು P6 ಕಂಡುಹಿಡಿಬೇಕು. ಸೊ ವಿಚ್ ಇಸ್ 8,9 ರೈಟ್. ಸೊ ಇವಾಗ ನಾನು ರೂಟ್ ಆಫ್ 8 minus 1.67 whole square ಪ್ಲಸ್ 9 minus 1.67 whole square ಓಕೆನಾ. ಸೊ ಇವಾಗ ನಾನು ಕಂಡುಹಿಡಿದ್ರೆ ಆ್ಯಕ್ಚುಲಿ ಇಟ್ ಇಸ್ 9,8 and 8,6 ರೈಟ್. ಸೊ 9,8 and 8,6 ಸೊ 8,6 ಅಂತ ಅಂದರೆ ಎಷ್ಟು ಬರುತ್ತೆ. ಸೊ ಇವಾಗ 8 minus 1.67 whole square ಪ್ಲಸ್ 9 minus 1.67 whole square ಸೊ ಎಷ್ಟು ಬರುತ್ತೆ. ಸೊ 9.6849 ರೈಟ್. ಸೊ ಇದು ಇಷ್ಟು ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಔಟ್ಸೈಡ್ ದ ಏನಂತೀರ, ಔಟ್ಸೈಡ್ ದ ರೇಡಿಯಸ್. ಓಕೆ, ಸೊ ಫೈನಲ್ ಆಗಿ ಇವಾಗೂ ಅಷ್ಟೇ ನಿಯರ್ ಬೈ ಪಾಯಿಂಟ್ಸ್ ಇಂದ ಐಟ್ರೇಷನ್ 2 ಅಲ್ಲಿ ನನಗೆ ಏನು ಬಂತು. ಸೊ 1,1 2,1 ಮತ್ತು 2,2 ಓಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸೊ ಇದಕ್ಕೆ ನಾನು ಮತ್ತೆ ಏನು ಮಾಡ್ತೀನಿ, ಮೀನ್ನ ಕಂಪ್ಯೂಟ್ ಮಾಡ್ತೀನಿ. ಸೊ ಇನ್ ಕೇಸ್ ಏನಾದರೂ ಲಾಸ್ಟ್ ಮೀನು ಈ ಮೀನು ಒಂದೇ ಸತಿ ಅಂದರೆ ಸೇಮ್ ಬಂದರೆ ಸೊ ಐ ವಿಲ್ ಸ್ಟಾಪ್ ಹಿಯರ್. ಓಕೆ, ಸೊ ಕಂಪ್ಯೂಟ್ ದ ಮೀನ್. ಸೊ ಇವಾಗ ಏನು ಮೀನ್ ಕಂಪ್ಯೂಟ್ ಮಾಡಬೇಕಾದ್ರೆ
1 + 2 + 2 ಡಿವೈಡೆಡ್ ಬೈ 3 ಮಾಡಿದ್ರೆ ನನಗೇನು ಬರುತ್ತೆ ಆಬ್ವಿಯಸ್ಲಿ 4 5 ಡಿವೈಡೆಡ್ ಬೈ 3 ಬರುತ್ತೆ. ಸೊ ದಟ್ ಇಸ್ ಫಾರ್ ಎಕ್ಸ್. ವೈ ಬಂದ್ಬಿಟ್ಟು 1 + 1 + 2 ಡಿವೈಡೆಡ್ ಬೈ 3 ಅಂತ ಅಂದರೆ ಸೊ 4 ಡಿವೈಡೆಡ್ ಬೈ 3. ಆಬ್ವಿಯಸ್ಲಿ ಇಟ್ ಇಸ್ ಸೇಮ್ ಆಸ್ ಲಾಸ್ಟ್ ಪ್ರೀವಿಯಸ್ ಒನ್, ರೈಟ್? ನಮಗೂ ಅದೇ ಬಂದಿದ್ದು ಲಾಸ್ಟ್ ಏನು 5/3 ಅಂದರೆ ಆಬ್ವಿಯಸ್ಲಿ 1.67 ಮತ್ತು ಇದು 1.33 ಆಗುತ್ತೆ. ಸೊ ಇವಾಗ ನಮಗೆ ಮೀನ್ ಏನು ಬರ್ತಿದೆ ಸೇಮ್ ಬರ್ತಿದೆ 1.67 ಮತ್ತು 1.33 ಕಂಪೇರ್ ಮಾಡಿ. ಸೊ ಇವಾಗ ಓಲ್ಡು ಕೂಡ ಸೇಮ್ ಇದೆ, ಆಮೇಲೆ ನ್ಯೂ ಮೀನ್ ಕೂಡ ಸೇಮ್ ಇದೆ. ಸೊ ನಾವೇನು ಇಲ್ಲಿ ಮತ್ತೆ ಮೂಮೆಂಟ್ ಏನು, ಸೊ ಇವಾಗ ಓಲ್ಡ್ ಮೀನ್ ಸೇಮ್ ಇದೆ, ನ್ಯೂ ಮೀನು ಸೇಮ್ ಇದೆ. ನಮ್ಮ ಮೂವ್ಮೆಂಟ್ ಏನಾಗುತ್ತೆ 0 ಆಗುತ್ತೆ. ಸೊ ಸಿನ್ಸ್ 0 ಈಸ್ 0.01, ನಮ್ಮ ಕ್ವೆಶನಲ್ಲಿ ಥ್ರೆಶೋಲ್ಡ್ ಎಷ್ಟು ಕೊಟ್ಟಿದ್ರು 0.01. ಸೊ 0 ಈಸ್ ಲೆಸರ್ ದೆನ್ 0.01, ರೈಟ್? ಸೊ ಅದಕ್ಕೆ ಏನಾಗುತ್ತೆ ಅಲ್ಗೋರಿದಮ್ ಇಲ್ಲೇ ಸ್ಟಾಪ್ ಆಗುತ್ತೆ. ಸೊ ಇದೆಲ್ಲ ಏನು ಈ ಒಂದು 3 ಪಾಯಿಂಟ್ಸ್ಗಳೇನಿದೆ ಅಲ್ವಾ, ಸೊ ಇದೆಲ್ಲ ಏನು ಒಂದು ಕ್ಲಸ್ಟರಿಗೆ ಬಿಲಾಂಗ್ ಆಗುತ್ತೆ. ಸೊ ಇವಾಗ ಕ್ಲಸ್ಟರ್ 1ಗೆ ಸೊ ಯಾವ್ಯಾವ ಪಾಯಿಂಟ್ಸ್ ಇದೆ 1,1 2,1 ಮತ್ತು 3,1 2,2. ಸೊ ಇನ್ ರಿಮೈನಿಂಗ್ ಥಿಂಗ್ಸ್ ಎಲ್ಲ ಕ್ಲಸ್ಟರ್ 2ಗೆ ಬಿಲಾಂಗ್ ಆಗುತ್ತೆ. ಸೊ ಯಾವ್ದ್ಯಾವುದು 8,8 9,8 ಮತ್ತು 8,9 ಇದೆಲ್ಲ ಕ್ಲಸ್ಟರ್ 2ಗೆ ಬಿಲಾಂಗ್ ಆಗುತ್ತೆ. ವೇರ್ ಇಟ್ಸ್ ಸೆಂಟ್ರಾಯ್ಡ್ ಇದಕ್ಕೆ ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದು ಸೆಂಟ್ರಾಯ್ಡ್ ಕ್ಲಸ್ಟರ್ 1ಗೆ ಸೆಂಟ್ರಾಯ್ಡ್ ಏನಿದೆ ಸೊ 1.67, 1.33, ರೈಟ್? ಸೊ ಇದು ವಿತ್ ರೆಸ್ಪೆಕ್ಟ್ ಟು ದಿಸ್ ಸೆಂಟ್ರಾಯ್ಡ್ ಆಲ್ ಬಿಲಾಂಗ್ಸ್ ಟು ದ ಸೇಮ್ ಕ್ಲಸ್ಟರ್, ದಟ್ ಇಸ್ ಕ್ಲಸ್ಟರ್ 1. ಇದಕ್ಕೆ ನೀವು ಸೆಂಟ್ರಾಯ್ಡ್ ಮಾಡೋದಾದರೆ ಇವಾಗ 8 + 8 + 9 ಸೊ ಡಿವೈಡೆಡ್ ಬೈ 3, ರೈಟ್? ಸೊ ಎಷ್ಟು ಬರುತ್ತೆ ನನಗೆ 8.33. ಓಕೆ, ಸೊ ಇಲ್ಲಿ 8,6 ಅಲ್ವಾ ಇರೋದು. ಸೊ ನೆಕ್ಸ್ಟ್ 8 + 8 + 6 ಡಿವೈಡೆಡ್ ಬೈ 3. ಸೊ ದಿಸ್ ಬಿಲಾಂಗ್ಸ್ ಟು 7.333. ಓಕೆ, ಸೊ ಆ್ಯಕ್ಚುಲಿ ಕ್ವೆಶನ್ ಪೇಪರಲ್ಲಿ ಏನಂದರೆ ಸ್ವಲ್ಪ ಸ್ಲೈಟ್ ಚೇಂಜ್ ಇದೆ. ಇಲ್ಲಿ ಸೇಮ್ ಇದೆ 9,8 8,9. ನಾನು ಕ್ವೆಶನಲ್ಲಿ 8,6 ಅಂತ ಹಾಕ್ಕೊಂಡೆ. ಸೊ ಐ ಡೋಂಟ್ ವಾಂಟೆಡ್ ಟು ಡಿಸ್ಟರ್ಬ್ ಯು ಗೈಸ್, ಅದಕ್ಕೆ ನಾನು ಅದರಿಂದನೇ ಕಂಟಿನ್ಯೂ ಮಾಡಿದೆ. ಸೊ ಮೇಕ್ ಶ್ಯೂರ್ ದಟ್ ಯು ಒಂದ್ಸತಿ ನೀವು 8,9 ಹಾಕ್ಕೊಂಡು ನೀವು ಮಾಡ್ತೀರಾ ಅಂತ. ಲೈಕ್ ನಾನು ಕ್ವೆಶನಲ್ಲಿ ಇಲ್ಲಿ 8,6 ಹಾಕ್ಕೊಂಡೆ. ಸೊ ಪೇಪರಲ್ಲಿ 8,9 ಅಂತ ಇದೆ. ಓಕೆನಾ? ಸೊ ಮೇಕ್ ಶ್ಯೂರ್ ದಟ್ ಯು ಪೀಪಲ್ ವಿಲ್ ಸಾಲ್ವ್ ಇವನ್ ದಟ್ ಆಲ್ಸೋ. ಓಕೆ, ಸೊ ಆ್ಯಕ್ಚುಲಿ ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಸ್ಟೆಪ್ಸ್ ನಿಮಗೆ ಗೊತ್ತಾಗಬೇಕು, ಲೈಕ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾದರೆ ಯಾವುದೇ ರೀತಿ ಕ್ವೆಶನ್ಸ್ ಕೊಟ್ಟರು ನೀವು ಮಾಡ್ತೀರಾ ಆರಾಮಾಗಿ. ಓಕೆನಾ? ಅದಕ್ಕೆ ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಕ್ವೆಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇನ್ ಕೇಸ್ ಅವ್ರು ಏನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟರು ಕೂಡ ಆ ಟಾಪಿಕ್ ಮೇಲೆ ಎಲ್ಲ ಟಾಪಿಕ್ ಮೇಲೆ ಆಲ್ಮೋಸ್ಟ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಓಕೆನಾ? ಸೊ ಇನ್ ಕೇಸ್ ಅವ್ರು ಏನಾದರೂ ಕ್ವೆಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟರು ಕೂಡ ಯು ಪೀಪಲ್ ಹ್ಯಾವ್ ಟು ಬಿ ರೆಡಿ ಟು ಸಾಲ್ವ್ ದಟ್. ಓಕೆ, ಸೊ ಅದರಿಂದ ಸೊ ಸ್ಟೆಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ಸ್ಟೆಡ್ ಆಫ್ ದ ಕ್ವೆಶನ್. ಸೊ ಈ ಕ್ವೆಶನ್ ಬಂದರೆ ಓಕೆ, ಇನ್ ಕೇಸ್ ಈಗ ಇದೇ ಥರ ಕ್ವೆಶನ್ ಬೇರೆ ಥರ ಏನಾದರೂ ಕೊಟ್ಟರೆ ಏನು ಮಾಡ್ತೀರಾ? ಸೊ ಅದಕ್ಕೆ ಸ್ಟೆಪ್ಸ್ನ ಕಲ್ತ್ಕೊಳ್ಳಿ, ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ ಅಷ್ಟೇ. ಓಕೆನಾ? ಸೊ ಮಾಡ್ಯೂಲ್ 5ಅಲ್ಲಿ ಈ ಕ್ವೆಶನ್ನ 4 ಮಾರ್ಕ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ. ಓಕೆನಾ? ಸೊ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ವೆರಿ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ 2 ಸ್ಟೆಪ್ಪಲ್ಲಿ ಮುಗ್ದೋಗ್ಬಿಡುತ್ತೆ. ಓಕೆನಾ? ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಫಸ್ಟಿಗೆ ನೀವು ಮನ್ಹಟನ್ ಡಿಸ್ಟೆನ್ಸ್ ಅಂದರೆ ಫೈಂಡ್ ಮನ್ಹಟನ್ ಡಿಸ್ಟೆನ್ಸ್ ಆ್ಯಂಡ್ ಚೆಬಿಶೆವ್ ಡಿಸ್ಟೆನ್ಸ್ ಮತ್ತು 2 ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ 2 ಆಬ್ಜೆಕ್ಟು. ಸೊ ಇದ್ರ ಮಧ್ಯೆ ನೀವು ಡಿಸ್ಟೆನ್ಸ್ ಕಂಡುಹಿಡಿಬೇಕಷ್ಟೇ. ಸೊ ಮನ್ಹಟನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು ಗೊತ್ತಾ? ಸೊ ಮನ್ಹಟನ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು mod of x2 minus x1 minus x2 plus y1 minus y2. ಸೊ ಇದೇನು ಹೇಳುತ್ತೆ ಅಂದರೆ ಇದು ಮಾಡ್ ಅಂತ ಅಂದರೆ ಇವಾಗ ನಿಮಗೆ ಇನ್ ಕೇಸ್ ನೆಗೆಟಿವ್ ವ್ಯಾಲ್ಯೂ ಬಂದರೂ ಕೂಡ ಅದು ಪಾಸಿಟಿವೇ. ಓಕೆನಾ? ನೆಗೆಟಿವ್ ವ್ಯಾಲ್ಯೂಸೇ ಬರಲ್ಲ, ಯಾಕಂದರೆ ಇದು ಮಾಡ್ ಅಂತ ಅಂದರೆ ಯಾವುದೇ ರೀತಿ ನೆಗೆಟಿವ್ ವ್ಯಾಲ್ಯೂಸ್ ನೀವು ತೊಗೊಳ್ಳೇಬಾರ್ದು ಅಂದರೆ ಇನ್ ಕೇಸ್ ನೆಗೆಟಿವ್ ಬಂದರೂ ಅದನ್ನು ಪಾಸಿಟಿವ್ ವೇಯಲ್ಲೇ ತೊಗೋಬೇಕು. ಸೊ ಇವಾಗ ನೋಡಿ, ಇವಾಗ x1, ಸೊ ಇದೇನು ಗೊತ್ತಾ, ಇದು x1, ಇದು y1, ಆಮೇಲೆ ಇದು x2 ಮತ್ತು ಇದು y2. ಓಕೆನಾ? ಸೊ ಇವಾಗ x1 ಅಂತ ಅಂದರೆ 0 ಮೈನಸ್ x2 ಅಂತ ಅಂದರೆ 5. ಓಕೆ, ಪ್ಲಸ್ y1 ಅಂದರೆ 3, y2 ಅಂದರೆ 8. ಸೊ ವಾಟ್ ಈಸ್ 0 ಮೈನಸ್ 5? -5 ಬರುತ್ತೆ. ಮಾಡ್ ಇರೋದ್ರಿಂದ ನೀನು ಏನು ತೊಗೊಳ್ಬೇಕು, ಪ್ಲಸ್ಸೇ ತೊಗೋಬೇಕು. ಇನ್ ದ ಕೇಸ್ ಆಫ್ ಪಾಸಿಟಿವೇ ತೊಗೋಬೇಕು. ಸೊ 3 - 8 ಏನಿರುತ್ತೆ 5. ಸೊ ಇದೇನು
10 ಇಷ್ಟೇ. ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ದ ಮನ್ಹಟನ್ ಡಿಸ್ಟೆನ್ಸ್. ಓಕೆ, ಸೊ ನೆಕ್ಸ್ಟ್ ಇನ್ನೇನು ಕೇಳಿದ್ದಾರೆ, ಚೆಬಿಶೇವ್ ಡಿಸ್ಟೆನ್ಸ್, ರೈಟ್? ಸೊ ಚೆಬಿಶೇವ್ ಡಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿತೀರಾ ಅಂತ ಅಂದರೆ, ಜಸ್ಟ್ ಯು ಹ್ಯಾವ್ ಟು ಟೇಕ್ ದ ಮ್ಯಾಕ್ಸಿಮಮ್ ಆಫ್ ದೋಸ್ ಥಿಂಗ್ಸ್. ಲೈಕ್ ಇವಾಗ ಮ್ಯಾಕ್ಸಿಮಮ್ ಆಫ್ x1 ಮೈನಸ್ x2 ಕಾಮಾ ದೆನ್ y1 ಮೈನಸ್ y2. ಓಕೆನಾ? ಸೊ ಇವಾಗ ಮ್ಯಾಕ್ಸಿಮಮ್ ಫಂಕ್ಷನ್ ಏನು ಮಾಡುತ್ತೆ, ಇವೆರಡು ವ್ಯಾಲ್ಯೂಯಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಅದೇನಾಗುತ್ತೆ, ಚೆಬಿಶೇವ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ಮ್ಯಾಕ್ಸ್ ಆಫ್, ಸೊ x2 ಮೈನಸ್ x1 ಅಂತ ಅಂದರೆ x2 ಏನು 5 ಮೈನಸ್ x1 ಏನು 0, x2 ಏನು 5 ಕಾಮಾ y1 ಏನು 3, y2 ಏನು 8. ಸೊ ಇವಾಗ ಮ್ಯಾಕ್ಸಿಮಮ್ ಆಫ್, ಸೊ ಮಾಡಿರೋದ್ರಿಂದ ಇದು 5 ಬರುತ್ತೆ, 3 ಮೈನಸ್ 8 ಇಸ್ 5, ರೈಟ್? ಸೊ ಇವೆರಡರಲ್ಲಿ ಯಾವ್ದು ಮ್ಯಾಕ್ಸಿಮಮ್ಮು, ಎರಡೂ ಸೇಮ್ ಇದೆ. ಸೊ ಜಸ್ಟ್ ಆನ್ಸರ್ ಇಸ್ 5. ಓಕೆ, ಇದು ಚೆಬಿಶೇವ್ ಡಿಸ್ಟೆನ್ಸ್. ಓಕೆನಾ? ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ಬಂದಿರೋವಂಥದ್ದು 4 ಮಾರ್ಕ್ಸ್. ಓಕೆನಾ? ಸೊ ಇಷ್ಟು ಮಾಡಿದ್ರೆ ಸಾಕು, ಆರಾಮಾಗಿ ನೀವು 4 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.